ಇನ್ನು ಮುಂದೆ ಇವಳು ಅತ್ತಿಗೆ ಅಂತ ನಿನ್ ಕರೀದೇ ಇದ್ರೆ ನನಗ್ ಬಂದ್ ಹೇಳು, ನಾನು ಅವಳಿಗೆ ಬೆಂಡೆ ತುಂಬ್ತೀನಿ. ಸರಿ ಮಾವ. ಆದ್ರೆ ಕನ್ನಿಕಾ ಇನ್ನು ಯಾಕೋ ಅತ್ತಿಗೆ ಅಂತ ಕರೀತಾ ಇಲ್ವಲ್ಲ ಮಾವ? ಕನ್ನಿಕಾ, ಕೋಪ ಯಾಕೆ ಮಾಡ್ಕೊಂಡಿದ್ದೀಯ? ಹೇಳಿ, ಒಂದ್ಸರಿ ನನ್ನ ಮುಂದೆ ಅತ್ತಿಗೆ ಅಂತ ಕರಿ, ನಾನು ಕಿವಿಯಾರ ಕೇಳಿಸ್ಕೊತೀನಿ. ಕರಿ ಕರಿ, ನಾನು ಒಂದ್ಸಲ ಕೇಳಿಸ್ಕೊತೀನಿ. ನನಗೆ ಇವಾಗ ಮೂಡಿಲ್ಲ. ಮೂಡ್ ಇರ್ಲಿ ಇಲ್ದೇ ಇರ್ಲಿ, ನೀನ್ ಇವಳನ್ನ ಅತ್ತಿಗೆ ಅಂತ ಕರೆದ್ರೆ ನಿನ್ನ ಇಲ್ಲಿಂದ ಹೋಗೋದಕ್ ಬಿಡ್ತೀನಿ. ಅಲ್ಲ, ಯಾಕೆ ನೀವೆಲ್ಲ ನನ್ನ ತಲೆ ತಿಂತಿದ್ದೀರಾ? ಈಗೇನು ಕರೆಯೋದಿಲ್ವಾ ನೀನು? ಸರಿ, ಕರಿತೀನಿ ಬಿಡಿ. ಅದಕ್ಕೆ ಸಾಕಾ? ಸರಿಯಾಗಿ ಕೇಳಿಸ್ಲಿಲ್ಲ ಮಾವ. ಕೇಳಿಸ್ತಿಲ್ವಂತ ಇನ್ನೊಂದ್ಸತಿ ಕರಿ. ಅದಕ್ಕೆ ಸಾಕಾ? ಅಲ್ಲ, ಅದನ್ನೇ ಸ್ವಲ್ಪ ನಗ್ದತ್ತ ಹೇಳ್ಬಾರ್ದ ಕನ್ನಿಕಾ? ಅದ್ಯಾಕ್ ಮುಖ ಗಂಟ ಹಾಕೊಂಡ್ ಹೇಳ್ತೀಯ? ನನ್ ಇರೋದೇ, ನನ್ ಕರಿಯೋದು ಹಾಗೆ. ನೋಡು, ನಾನ್ ಇವಾಗ ಕರ್ತೋಡ್ ಅದಕ್ಕೆ ನೋಡು, ಈ ತರ ಕರ್ತೋರ್ಸು. ಹೇಗೆ ಅಂತ ಗೊತ್ತಾಯ್ತಲ್ಲ, ಆ ರೀತಿ ಕರಿ. ಅದಕ್ಕೆ ವಾವ್, ಇದು ಸೂಪರ್ ಮಾವ. ಪೂಜಾ, ಒಂದು ಲೋಟ ಬಿಸಿ ಕಾಫಿ ಕೊಡ್ತೇನಮ್ಮ. ಸಕ್ಕರೆ ಅಪ್ಪ, ಸಕ್ಕರೆ ನಿಮ್ಗಲ್ಲ, ನನಗೆ. ಸರಿ. ಅಲ್ಲ, ಇದೇನಿದು? ಇದ್ರಲ್ಲೆಲ್ಲ ಬರೀ ನಾವು ಆರ್ಡರ್ ಕೊಟ್ಟಿರೋದು, ರಿಸೀವ್ ಆಗಿರೋದು, ಡೆಲಿವರ್ ಆಗಿರೋದು ಬರೀ ಇಷ್ಟೇ ಇದೆಯಲ್ಲ. ಇದೆಲ್ಲದೂ ಈಕ್ವಲ್ ಆಗೇ ಇದೆ. ನಾವು ಆರ್ಡರ್ ಕೊಟ್ಟಿರೋ ಐಟಮ್ಸು, ಸಪ್ಲೈಯರ್ ಕೊಟ್ಟಿರೋ ದುಡ್ಡು, ಎಲ್ಲದಕ್ಕಿಂತ ಹೆಚ್ಚಾಗಿ ಡೆಲಿವರಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಐಟಮ್ಸು, ಇದು ಯಾವಾಗಲೂ ಕಾಣಿಸ್ತಿಲ್ವಲ್ಲ? ಇಲ್ಲಿ ದುಡ್ಡಿನ ನದಿನೇ ಹರಿಯುತ್ತೆ. ದುಡ್ಡಿನ ನದಿನ ನಮ್ಮ ಸಮುದ್ರಕ್ಕೆ ಸೇರಿಸಬೇಕು. ಏನು ಇಲ್ಲ ಅಂದ್ರೆ ಅವ್ರುಗಳು ಯಾಕೆ ಅವತ್ತು ಹಾಗೆ ಮಾತಾಡ್ಕೊಳ್ತಿದ್ರು? ಅಷ್ಟೊಂದು ಕಾನ್ಫಿಡೆಂಟ್ ಮಾತಾಡ್ಕೊಳ್ತಾ ಇದ್ರು ಅಂದಮೇಲೆ ಏನೋ ವಿಷಯ ಇರ್ಲೇಬೇಕು. ಏನಿರ್ಬೋದು? ತಲೆ ಎಲ್ಲ ಕೆಟ್ಟ ಹೋಗ್ತಿದೆ ಬಿಟ್ರೆ ಯಾವ ಲಿಂಕು ಸಿಗ್ತಾನೆ ಇಲ್ಲ. ಅದು ಅಲ್ಲದೆ ಇದ್ದಕ್ಕಿದ್ದ ಹಾಗೆ ಆ ಶ್ರೇಷ್ಠ ಯಾಕೆ ಇಲ್ಲಿ ಕೆಲಸ ಅನ್ನೋದೇ, ಅದ್ರಲ್ಲೂ ಅವಳು ಬಂದಿರೋದು ಕನ್ನಿಕಾ ಕಡೆ ಅಂತ. ಅಂದ್ರೆ ಶ್ರೇಷ್ಠನಿಗೆ ಎಲ್ಲಾ ವಿಷಯನೂ ಗೊತ್ತಾ? ಅವಳು ಇಲ್ಲಿ ಬರಕ್ ಮುಂಚೆನೆ ಕನ್ನಿಕಾ ಅವಳಿಗೆಲ್ಲ ಟ್ರೈನಿಂಗ್ ಕಳಿಸಿದ. ನಾವು ಮಾಡ್ತಾ ಇರೋ ಕೆಲ್ಸಗಳು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಕಳ್ಸಿದಾಳ. ಒಂದು ಅರ್ಥ ಆಗ್ತಿಲ್ವಲ್ಲ. ನೋಡೋಣ, ಶ್ರೇಷ್ಠ ಹತ್ರ ಎಲ್ಲ ಗೊತ್ತಾಗತ್ತೆ. ಭಾಗ್ಯಮ್ಮ ಕಾಲ್ ಮಾಡ್ತಿದ್ದಾರೆ. ಶ್ರೇಷ್ಠ ನಿಮ್ಗೆ ಇದ್ರೆ ಒಂದು ಕ್ಯಾಬಿನ್ ಕಳಿಸಿ. ಸರಿ ಮ್ಯಾಮ್, ಆಯ್ತು. ಭಾಗ್ಯಮ್ಮ ಕರೀತಿದ್ದಾರೆ ಕ್ಯಾಬಿನ್ಗೆ. ಹೌದಾ? ಭಾಗ್ಯ, ನನಗ್ ಗೊತ್ತು ನೀನ್ ಯಾಕೆ ಕರಿತಿದ್ಯಾ, ಏನ್ ಹೇಳ್ಬೇಕು ಅಂತಿದ್ಯಾ ಅಂತ. ಎಲ್ಲಾನು ನನ್ ತುಂಬಾ ಗೊತ್ತು. ತನ್ವಿ ಏನ್ ಮಾಡ್ತಿದ್ದಾಳೆ ಶ್ರೇಷ್ಠ? ಆರಾಮ ಅಂತ ಕೇಳೋ ಕರಿತಿದ್ಯಾ ತಾನೆ? ಅವಳನ್ನ ವಾಪಸ್ ಕಳಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ಬೇಕು ಅಂತ ಇದ್ಯಾ ತಾನೆ? ಅಥವಾ ಮರ್ಯಾದೆಲ್ ಕಳಿಸ್ಕೊಡು ಅಂತ ಆರ್ಡರ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತಿದ್ಯಾ? ಯಾವ ಆಪ್ಷನ್ ನ ಚೂಸ್ ಮಾಡ್ತೀಯಾ ಅಂತ ನಾನ್ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಭಾಗ್ಯ, ನೋಡು, ನೀನ್ ಯಾವ ಆಪ್ಷನ್ ಬೇಕಾದ್ರೂ ಚೂಸ್ ಮಾಡು, ಬಟ್ ವೈಸ್ ಆಗಿ ಚೂಸ್ ಮಾಡು. ಒಂಚೂರ್ ಹೆಚ್ಚು ಕಡಿಮೆ ಆದ್ರೂ ನಿನ್ಗೇನೆ ತೊಂದ್ರೆ. ನೋಡು, ನಿನ್ ಮಗಳು ನನ್ನ ಕಂಟ್ರೋಲಲ್ಲಿದ್ದಾಳೆ. ಎಮೋಷ್ನಲ್ ಆಗಿ ನನ್ನ ಜೊತೆಲಿ ಅಟ್ಯಾಚ್ ಆಗಿದ್ದಾಳೆ. ನಾನು ಕಣ್ಣೀರ್ ಹಾಕಿದ್ರೆ ಅವಳಿಗೆ ಸಹಿಸ್ಕೊಳಕ್ ಆಗಲ್ಲ. ಅಲ್ಲಿ ತನಕ ನನ್ನ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾಳೆ. ನೀನ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರು ನಾನ್ ಆಡೋ ನಾಟಕ ನಿನ್ನ ಅವಳಿಂದ ಇನ್ನೂ ದೂರ ಮಾಡುತ್ತೆ. ಸೊ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡು. ಆದ್ರೂ ಭಾಗ್ಯ,
ನೀನ್ ಈ ವಿಷಯದಲ್ಲೆಲ್ಲ ಒದ್ದಾಡೋದನ್ನ ನೋಡೋಕೆ ತುಂಬಾ ಖುಷಿ ನನ್ಗೆ. ಮೈ ಐ ಕಮ್ ಇನ್? ಶ್ರೇಷ್ಠ ಬಾ ಕೂತ್ಕೋ. ಮೇಡಮ್, ಏನೋ ಬರೋದಕ್ಕೆ ಹೇಳಿದ್ರಂತೆ. ಇದೇನ್ ಶ್ರೇಷ್ಠ ಹೊಸದಾಗಿ ಮೇಡಮ್ ಅಂತೆಲ್ಲ ಕರೆಯೋ ಅವಶ್ಯಕತೆ ಇಲ್ಲ. ಭಾಗ್ಯ ಅಂತ ಕರೆದ್ರೆ ಸಾಕು. ನಾನೇನ್ ನಿನ್ಮೇಲೆ ರೆಸ್ಪೆಕ್ಟ್ ಇಟ್ಟು ಕರಿತಿದ್ದೀನಿ ಅಂತ ಅನ್ಕೊಂಡಿದ್ಯಾ ಇಡಿಯಾಟ್? ಸರಿ ಭಾಗ್ಯ, ಯಾಕೆ ಕರ್ದೆ ಅಂತ ಹೇಳು. ಶ್ರೇಷ್ಠ, ಈ ಫೈಲ್ಗಳಲ್ಲಿ ಈ ಟ್ರಸ್ಟ್ ಇದುವರೆಗೂ ಏನೇನು ಆರ್ಡರ್ ಕೊಟ್ಟಿದೆ, ಸಪ್ಲೈಯರ್ಸ್ ಎಷ್ಟೆಷ್ಟು ಐಟಮ್ಸ್ ಕೊಟ್ಟಿದ್ದಾರೆ, ಹಾಗೆ ಯಾವ್ಯಾವ ಸ್ಕೂಲ್ಗೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋ ಡೀಟೇಲ್ಸ್ ಇದೆ. ಒಂದ್ಸಲ ನೋಡು. ಏನೇ ವ್ಯತ್ಯಾಸ ಇದ್ರು ನನಗೆ ಹೇಳು. ಎಲ್ಲಾದ್ರೂ ಬೈ ಚಾನ್ಸ್ ನಾವು ಕೊಟ್ಟಿರೋ ದುಡ್ಡು ಜಾಸ್ತಿ ಆಗಿದೆಯಾ ಅಥವಾ ಡೆಲಿವರಿ ಆಗಿರೋ ಐಟಮ್ಸ್ ಕಮ್ಮಿ ಆಗಿದೆಯಾ ಅದನ್ನ ಚೆಕ್ ಮಾಡು. ಮೇಲ್ನೋಟಕ್ಕೆ ನನ್ಗೆಲ್ಲಾನು ಸರಿಯಾಗಿ ಕಾಣಿಸ್ತಾ ಇದೆ. ಆದ್ರೂ ನೀನು ಒಂದ್ಸಲ ಯಾವ್ದಕ್ಕೂ ಗಮನ ಕೊಟ್ಟು ನೋಡು. ಇದನ್ನ ಹೇಳೋಣ ಅಂತಾನೆ ಕರೆದೆ. ಇದನ್ನ ಹೇಳೋದಕ್ಕೆ ಕರ್ದ್ಯಾ? ಅಲ್ಲ, ತನ್ವಿ ಬಗ್ಗೆ ಏನೋ ಮಾತಾಡ್ತೀಯಾ, ಸೀನ್ ಕ್ರಿಯೇಟ್ ಮಾಡ್ತೀಯಾ ಅನ್ಕೊಂಡ್ರೆ ಅದ್ಯಾವುದೂ ಮಾತಾಡದೆ ಈ ಫೈಲ್ ಕೊಟ್ಟಿದ್ಯಲ್ಲ, ಏನಿದೆ ಅಂತದ್ ಇಂಪಾರ್ಟೆಂಟ್ ಈ ಫೈಲಲ್ಲಿ? ಶ್ರೇಷ್ಠ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಭಾಗ್ಯ, ಈಗಲೇ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ. ನಂಗೆ ಗೊತ್ತು ಶ್ರೇಷ್ಠ, ನಾನ್ ನಿನ್ನನ್ನ ಕರೆದು ತನ್ವಿ ಬಗ್ಗೆ ಕೇಳ್ತೀನಿ, ಅವಳನ್ನ ವಾಪಸ್ ಮನೆಗೆ ಕಳಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅಂತ ನೀನ್ ಅನ್ಕೊಂಡಿದ್ದೆ ಅಲ್ವಾ? ಖಂಡಿತವಾಗ್ಲೂ ನಾನು ಅದನ್ನ ಕೇಳಲ್ಲ. ಅದ್ ಕೇಳಿದ್ರೆ ನಿನಗ್ ತುಂಬಾನೇ ಖುಷಿ ಆಗುತ್ತೆ ಅಂತಾನು ಗೊತ್ತು. ಆ ಖುಷಿನ ಯಾವುದೇ ಕಾರಣಕ್ಕೂ ನಾನು ಕೊಡಲ್ಲ. ನನ್ನ ಮಗಳನ್ನ ಹೇಗ್ ವಾಪಸ್ ನನ್ನ ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತ ನನಗ್ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳ ಬಗ್ಗೆ ಮಾತಾಡೋಕೆ ಈ ಜಾಗ ಸೂಕ್ತನೂ ಅಲ್ಲ. ಸದ್ಯಕ್ಕೆ ಈ ಫೈಲ್ಸ್ ಎಲ್ಲಾನು ನೋಡೋಣ. ಅದೆಲ್ಲ ನೋಡಿದ್ಮೇಲೆ ನೀನ್ ಏನ್ ಹೇಳ್ತೀಯ ಅಂತ. ಕನ್ನಿಕಾ ಇದ್ರಲ್ಲಿ ಇನ್ವಾಲ್ವ್ ಇದ್ದಾಳ ಇಲ್ವಾ ಅಂತ ಆದಷ್ಟು ಬೇಗ ಗೊತ್ತು ಮಾಡ್ಕೊಳ್ತೀನಿ. ಹಾಯ್ ಹಾಯ್, ಟೈಮ್ ಇಲ್ಲ ನಾನು. ಆಂಟಿ ಒಂದ್ ನಿಮಿಷ, ನಾನು ಆದಿಯವ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಏನ್ ವಿಷಯ? ಆಂಟಿ, ನನ್ನ ಹೆಸರು ಸೌಂದರ್ಯ ಅಂತ. ನನ್ನ ಊರು ಸಕಲೇಶ್ಪುರ. ಓ ಹೌದಾ? ಹಾಗಿದ್ರೆ ನಿಮ್ಗೆ ಕಾಮತ್ ಅಡ್ವೆಂಚರ್ಸ್ ಅಂಡ್ ಫ್ಯಾಮಿಲಿ ರೆಸಾರ್ಟ್ ಗೊತ್ತಿರ್ಬೇಕಲ್ವಾ? ನನಗೇನ್ ಆಂಟಿ, ಇಡೀ ಊರಿಗೆ ಗೊತ್ತಿದೆ. ನಮ್ಮ ಮನೆ ಅದ್ರ ಪಕ್ಕದಲ್ಲೇ ಇರೋದು. ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್. ನಮ್ಮ ಊರಲ್ಲಿ ನಮ್ಮ ಅಪ್ಪಂದು ಹತ್ತತ್ರ 200 ಎಕರೆ ಪ್ರಾಪರ್ಟಿ ಇದೆ. ನೀವು ಅರೋಮಾ ಕಾಫಿ ಬಗ್ಗೆ ಕೇಳಿರ್ಬೇಕಲ್ಲ? ಏನು ಅಂತ ಕೇಳ್ತೀಯ ನೀನು? ಅದು ತುಂಬಾ ಫೇಮಸ್ ಕಾಫಿ ಪೌಡರ್ ಅಲ್ವಾ? ಆಂಟಿ, ಅದ್ ನಮ್ದೆ. ನಮ್ಮಪ್ಪನೇ ಅದ್ರ MD. ಓ ವಾವ್, ನೈಸ್ ಟು ಮೀಟ್ ಯು. ಅದೆಲ್ಲ ಸರಿ, ಆದಿ ಬಗ್ಗೆ ಏನೋ ಮಾತಾಡ್ಬೇಕು ಅಂತ ಹೇಳಿದ್ಯಲ್ಲ? ಅದೇ ವಿಷಯಕ್ಕೆ ಬರ್ತೀನಿ ಆಂಟಿ. ಈಗ ಆಕ್ಚುಲಿ ನಾನು ಆದಿಯವರು ಮಾತಾಡ್ಬೇಕಾದ್ರೆ ನಿಮ್ ಫೋಟೋ ತೋರಿಸಿದ್ರು. ನಿಮ್ ಬಗ್ಗೆ ತುಂಬಾ ಹೈಯಾಗಿ ಮಾತಾಡಿದ್ರು. ಹೌದಾ? ಏನಂದ? ನೀವು ಅವರಿಗೆ ಅತ್ತೆ ಅಷ್ಟೇ ಅಲ್ಲ, ಅಮ್ಮನೂ ಅಂದ್ರು. ಇವತ್ತು ನನ್ನ ಲೈಫಲ್ಲಿ ಏನಾಗಿರೋದಕ್ಕೂ ನೀವೇ ಕಾರಣ ಅಂತ ಹೇಳಿದ್ರು. ಹಾಗೆ ಅವ್ರ ಜೀವನದಲ್ಲಿ ನೀವೇ ಎಲ್ಲ ಅಂತ ಹೇಳಿದ್ರು. ಅದಕ್ಕೆ ಆಂಟಿ, ಈ ವಿಷಯನ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಆಂಟಿ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ನಾನು ಆದಿಯವ್ರನ್ನ ಮೀಟ್ ಆಗಿದ್ದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ. ದೇವ್ರ ದಯ, ಎಲ್ಲ ಸಾರ್ಟ್ ಔಟ್ ಆಯ್ತು. ನನಗೆ ಅವರು ನಡ್ಕೊಳ್ಳೋ ರೀತಿ, ಮಾತಾಡೋ ವೇ ನೋಡಿ ನನಗೆ ಅವ್ರ ಮೇಲೆ ಫೀಲಿಂಗ್ಸ್ ಬರೋಕ್ಕೆ ಶುರುವಾಯಿತು. ಟು ಬಿ ವೆರಿ ಆನೆಸ್ಟ್, ನಾನು ಆದಿಯವ್ರನ್ನ ಮದುವೆ ಆಗಬೇಕು ಅಂತ ಇದ್ದೀನಿ. ಅದನ್ನು ಶೇರ್ ಮಾಡೋಕ್ಕೆ ನೀವೇ ನನಗೆ ರೈಟ್ ಪರ್ಸನ್ ಅನಿಸ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ಆಂಟಿ. ಐ ವಾಂಟ್ ಟು ಮ್ಯಾರಿ ಹಿಮ್ ಆಂಟಿ.
ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗಾಯ್ತು. ಆದಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ದೇವ್ರೆ, ನೀನೇ ದಾರಿ ತೋರಿಸ್ತಾ ಇದ್ಯಾ. ನಾನು ಯಾಕೆ ಬೇಡ ಅಲ್ಲಿ? ಒಳ್ಳೆ ಮನೆತನ, ಹುಡುಗಿನೂ ನೋಡೋಕೆ ಸುಂದರವಾಗೇ ಇದ್ದಾಳೆ. ಇವಳನ್ನ ನನ್ನ ಮನೆ ಸೊಸೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾನು ಮೊದಲೇ ನನ್ನ ಹತ್ರ ಬಂದು ಹೇಳಿದ್ದಾಳೆ ಅಂದ್ರೆ ನನ್ನ ಕಂಟ್ರೋಲ್ಗೂ ಸಿಗ್ತಾಳೆ ಅಂತ ಅನಿಸ್ತಾ ಇದೆ. ಆಂಟಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಇದನ್ನ ನೀನ್ ಆದಿ ಹತ್ರ ಹೇಳಿದ್ಯಾ? ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಮದ್ವೆ ವಿಷಯ ಮಾತಾಡಿದಾಗ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನೀವಂದ್ರೆ ತುಂಬಾ ಇಷ್ಟ ಅಲ್ವಾ, ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಬಿಡು. ನಂಗೂ ಒಂದ್ ಸ್ವಲ್ಪ ಟೈಮ್ ಕೊಡು, ಅಣ್ಣನ ಹತ್ರ ಮಾತಾಡಿ ಏನ್ ವಿಷಯ ಅಂತ ತಿಳಿಸ್ತೀನಿ. ಓಕೆ ಆಂಟಿ, ಟೇಕ್ ಯುವರ್ ಓನ್ ಟೈಮ್. ನೀನೇನು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಪ್ರಶ್ನೆ ಕೇಳಲ್ಲ? ಕೇಳಿ ಆಂಟಿ. ಅಲ್ಲ, ಈಗ ನೀನು ಇಷ್ಟು ಹಂಬಲ್ ಆಗಿ ಸ್ವೀಟ್ ಆಗಿ ಮಾತಾಡ್ತಿದ್ಯಲ್ಲ, ಅಕಸ್ಮಾತ್ ಮದ್ವೆ ಆದ್ರೆ ಆಮೇಲೂ ನೀನ್ ಹೀಗೆ ಇರ್ತೀಯೋ ನನ್ನ ಹತ್ರ, ಅಥವಾ ಅರೋಗೆನ್ಸ್ ಆಗಿ ಚೇಂಜ್ ಆಗ್ತೀಯ? ಆಂಟಿ, ನಾನು ಇರೋದೇ ಹೀಗೆ. ಅದ್ರಲ್ಲೂ ನನಗೆ ಹೆಲ್ಪ್ ಮಾಡಿದವ್ರನ್ನ ನಾನು ಯಾವತ್ತೂ ಮರೆಯಲ್ಲ ಗೊತ್ತಾ. ಈ ಮದ್ವೆ ಆಗಕ್ಕೆ ನೀವು ಸಹಾಯ ಮಾಡಿದ್ರೆ ಆದಿಯವ್ರಿಗೆ ಮಾತ್ರ ಫೇವ್ರೇಟ್ ಆಗಿರಲ್ಲ, ನನಗೂ ನೀವು ಫೇವ್ರೇಟ್ ಆಗಿರ್ತೀರಾ. ಸರಿ, ನಾನು ಮನೇಲಿ ಮಾತಾಡಿ ಏನು ಅಂತ ಹೇಳ್ತೀನಿ. ಯಾವುದಕ್ಕೂ ನೀನ್ ನಂಬರ್ ಶೇರ್ ಮಾಡಿ. ಅಲ್ಲ, ಇವ್ರ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ, ಅದ್ರ ಬಗ್ಗೆ ಇವಳು ಚಿಂತೆ ಇಲ್ಲ. ಈ ಆಫೀಸ್ ಮೇಲಿರೋ ಬಿಲ್ಲು, ಇದ್ರ ಬಗ್ಗೆನೇ ಅವಳು ಚಿಂತೆ. ಇವಳೇ ಇಷ್ಟೊಂದು ಕ್ಯೂರಿಯಸ್ ಆಗಿದ್ದಾಳೆ. ಬಿಲ್ಲಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಇದನ್ನ ಚೆಕ್ ಮಾಡು ಅಂತ ನನ್ಗೆ ಯಾಕೆ ಹೇಳಿದ್ಲು? ಇದ್ರಲ್ಲಿ ಏನಾದ್ರೂ ಕಂಡಿಡಿಯಕ್ಕೆ ಏನಾದ್ರೂ ಟ್ರೈ ಮಾಡ್ತಿದ್ದಾಳ? ಅವಳ ಮಾತು ಕೇಳಿದ್ರೆ ಇದ್ರಲ್ಲಿ ಏನೋ ವ್ಯತ್ಯಾಸ ಇದೆ ಅನಿಸ್ತಾ ಇದೆ. ವೇಟ್, ಕನಿಕಂಗ್ ಕಾಲ್ ಮಾಡಿ ಕೇಳ್ತೀನಿ. ಹಲೋ ಕನಿಕಾ, ಬಿಸಿನಾ? ಇಲ್ಲ, ಹೇಳು. ಕನಿಕಾ, ಈ ಟ್ರಸ್ಟ್ ಅಲ್ಲಿ ಏನಾದ್ರೂ ಗುಟ್ಟಾಗಿ ಏನಾದ್ರೂ ನಡೀತಿದ್ಯಾ? ವಾಟ್ ಯು ಮೀನ್? ಅಲ್ಲ ಕನಿಕಾ, ಇಫ್ ಇನ್ ಕೇಸ್ ನಾನ್ ತಿಳ್ಕೊಬೇಕಾಗಿರೋದು ಏನಾದ್ರೂ ಇದೆಯಾ ಅಂತ. ಇಲ್ಲಿ ಏನಾದ್ರೂ ಗುಟ್ಟಿನ ವ್ಯವಹಾರ ನಡೀತಿದ್ಯಾ? ಯಾಕೆ ಈ ತರ ಕೇಳ್ತಿದ್ಯಾ? ಏನಾಗ್ತದೆ ಅಲ್ಲಿ? ಈ ಭಾಗ್ಯ ಇದ್ದಾಳಲ್ಲ, ಯಾವ್ದೋ ದೊಡ್ಡ ಫೈಲ್ ನ ಕೊಟ್ಟು ಚೆಕ್ ಮಾಡು ಅಂತ ಹೇಳ್ತಿದ್ದಾಳೆ. ಏನು ಚೆಕ್ ಮಾಡ್ಬೇಕಂತ? ಬಿಲ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ, ಏನಾದ್ರೂ ಮಾಲ್ ಪ್ರಾಕ್ಟೀಸ್ ನಡೀತಿದ್ಯಾ ಅಂತ ಚೆಕ್ ಮಾಡು ಅಂತ ಹೇಳಿದ್ಲು. ವಾಟ್? ಕನಿಕಾ, ಐ ಆಮ್ ವೆರಿ ಶೋರ್ ಅವಳಿಗೆ ಯಾರ ಮೇಲೂ ಡೌಟ್ ಬಂದಿರೋ ಹಾಗಿದೆ. ಅದಕ್ಕೆ ಎಲ್ಲ ಫೈಲ್ ಹಿಡ್ಕೊಂಡು ತಲೆ ಕೆಡ್ಕೊಂಡು ಕೂತ್ಕೊಂಡಿದ್ದಾಳೆ. ಇದರಲ್ಲಿರೋ ಬಿಲ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ, ಎಲ್ಲಾನು ಟ್ಯಾಲಿ ಆಗ್ತಿದ್ಯಾ, ಎಲ್ಲಾನು ಕರೆಕ್ಟ್ ಆಗಿ ಚೆಕ್ ಮಾಡಿ ಹೇಳು ಅಂತ ಹೇಳಿದ್ಲು. ಈ ಭಾಗ್ಯದಿಂದ ನನಗೆ ನೆಮ್ಮದಿನೇ ಇಲ್ಲ. ಏನ್ ಮಾಡ್ಲಿ ನಾನೀಗ? ಇವಳ್ಯಾಕೆ ಇಷ್ಟು ಡೀಪಾಗಿ ಚೆಕ್ ಮಾಡ್ತಿದ್ದಾಳೆ ಅಂತ ನನಗೆ ಡೌಟ್ ಆಯ್ತು. ಕನಿಕಾ, ನಾನು ಬರೋದಕ್ಕಿಂತ ಮುಂಚೆ ಏನಾದ್ರೂ ಇಲ್ಲಿ ಮೋಸ ಏನಾದ್ರೂ ನಡೆದಿತ್ತಾ? ಕನಿಕಾ, ಆ ಥರ ಏನಾದ್ರೂ ಇದ್ರೆ ಹೇಳು, ಇಲ್ಲಾಂದ್ರೆ ನಾಳೆ ನಮ್ಗೆ ಸಮಸ್ಯೆ. ಈ ಭಾಗ್ಯಂಗೆ ಸುಮ್ಮನಿರಕ್ ಆಗಲ್ವಾ? ಪದೇ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ. ಮನೇಲಿ ತಂಗಿ ಕಾಟ, ಆಫೀಸಲ್ಲಿ ಅಕ್ಕನ್ ಕಾಟ. ಇರಿಟೇಟ್ ಆಗ್ತದ ನಂಗೆ. ಕನಿಕಾ, ಕ್ಯಾನ್ ಯು ಹಿಯರ್ ಮೀ? ನೋಡು, ನೀನ್ ಅನ್ಕೊಂಡಂಗೆ ಏನು ನಡೀತಿಲ್ಲ ಶ್ರೇಷ್ಠ. ನಮ್ ಕಂಪ್ನಿನಲ್ಲಿ ಆತರ ಯಾರು ತಪ್ಪಲೆಕ್ಕ ಬರೀತಾರ, ಮೋಸ ಮಾಡ್ತಾರ? ಮತ್ತೆ ಯಾಕೆ ಇವಳು ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿದ್ದಾಳೆ? ಬಿಲ್ಡಪ್ ತಗೋಬೇಕಲ್ವಾ? ಆದಿ ಬ್ರೋ ಹತ್ರ ಉಳಿಸ್ಕೋಬೇಕಲ್ವಾ? ಅದಕ್ಕೆ ಹೀಗೆಲ್ಲ ಮಾಡ್ತಿರ್ತಾಳೆ. ನೀನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಓಕೆ, ಹಾಗಿದ್ರೆ ಓಕೆ. ಅವಳು ಸಡನ್ ಆಗಿ ಪ್ರೈಸ್ ಎಲ್ಲ ಕೊಟ್ಟು ಚೆಕ್ ಮಾಡು ಅಂದಲ್ಲ, ಅವಳಿಗೆ ಯಾರ ಮೇಲೆ ಏನ್ ಅನುಮಾನ ಬಂತು ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಬಾಯ್. ಓಕೆ. ಈ ಭಾಗ್ಯನ ನಾನು ಹೇಗ್ ತಡಿಲಿ? ಅವಳಲ್ಲಿ ಇರೋ ತನಕ ನನ್ಗೆ ಉಳ್ಗಾಲ ಇಲ್ಲ. ಏನ್ ಮಾಡ್ಲಿ? May I come in?
ಬಾ ಶ್ರೇಷ್ಠ. ಸ್ಟೈಲ್ ಬೇರೆ ಇವಳ್ದು. ಛೇ, ಇಷ್ಟೆಲ್ಲ ಓದಿ 10ನೇ ಕ್ಲಾಸ್ ಪಾಸ್ ಆಗಿರೋಳು ಕೈ ಕೆಳಗಡೆ ಕೆಲಸ ಮಾಡೋ ಹಾಗಾಯ್ತಲ್ಲ ನಾನು. ಇದೇನಿದು ಎಲ್ಲ ಇಷ್ಟು ಬೇಗ ಚೆಕ್ ಮಾಡ್ಬಿಟ್ಯಾ? ಓದಿರೋರ್ಗೆ ಇದೆಲ್ಲ ನೀರ್ ಕುಡ್ದಷ್ಟು ಈಸಿ ಭಾಗ್ಯ. ಕಡಿಮೆ ಓದಿರೋರ್ಗೆ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಸರಿ, ಏನಾದ್ರೂ ಡಿಫ್ರೆನ್ಸ್ ಕಾಣಿಸ್ತಾ? ಏನೂ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗೇ ಇದೆ. ಸರಿಯಾಗಿ ಚೆಕ್ ಮಾಡಿದ್ಯಾ ತಾನೆ? ನನ್ ಮೇಲೆ ಅಷ್ಟೊಂದು ಡೌಟ ಭಾಗ್ಯ ನಿಮ್ಗೆ? ಚಿಚ, ಹಾಗೇನಿಲ್ಲ. ಎಲ್ಲಾನು ಚೆಕ್ ಮಾಡಿದೀನಿ, ಯಾವ ಫೈಲಲ್ಲಿ ಯಾವ ಪ್ರಾಬ್ಲಮು ಇಲ್ಲ. ನನಗ್ ಚೆನ್ನಾಗಿ ಗೊತ್ತಿತ್ತು ಶ್ರೇಷ್ಠ, ನೀನ್ ಬಂದು ಇದನ್ನೇ ಹೇಳ್ತೀಯ ಅಂತ. ಯಾಕಂದ್ರೆ ನೀನು ಕನ್ನಿಕಾ ಕಡೆಯವಳು. ಭಾಗ್ಯ, ನಾನ್ ನಿಮ್ಗೇನೋ ಒಂದ್ ಕೇಳಲ್ಲ? ಕೇಳು. ಯಾಕೆ ಭಾಗ್ಯ ಎಲ್ಲ ಬಿಲ್ಗಳನ್ನು ಇಷ್ಟು ಡೀಪಾಗಿ ಚೆಕ್ ಮಾಡು ಅಂತ ಕೇಳ್ತಿದ್ಯಾ? ಇಲ್ಲಿ ಏನಾದ್ರೂ ಸಮಸ್ಯೆ ಆಗಿದ್ಯಾ ಅಥವಾ ಇಲ್ಲಿ ಏನಾದ್ರೂ ಮೋಸ ನಡೀತಿದೆ ಅಂತ ನಿನಗೆ ಅನ್ನಿಸ್ತಿದ್ಯಾ? ಅದ್ ಹೇಗೆ ಇವಳು ಅಷ್ಟು ಕರೆಕ್ಟ್ ಆಗಿ ಹೇಳೋದಕ್ ಸಾಧ್ಯ? ಅಂದ್ರೆ ನನ್ ಗೆಸ್ ಸರಿಯಾಗೇ ಇದೆ. ಇವಳಿಗೆ ಎಲ್ಲ ಗೊತ್ತು, ಆದ್ರೆ ಕನ್ನಿಕಾನ ಕಾಪಾಡಕ್ಕೆ ನನ್ನ ಹತ್ರ ನಾಟಕ ಆಡ್ತಿದ್ದಾಳೆ. ನನ್ನ ಪ್ರಕಾರ ಇವಳು ಬಿಲ್ಗಳನ್ನ ಸರಿಯಾಗಿ ಚೆಕ್ ಮಾಡೇ ಇಲ್ಲ. ಭಾಗ್ಯ, ಆನ್ಸರ್ ಮೀ. ಶ್ರೇಷ್ಠ, ಇಲ್ಲಿ ಆನ್ಸರ್ ಮಾಡ್ಬೇಕಾಗಿರೋದು ನೀನು ಅಲ್ಲ, ನಾನು ಅಲ್ಲ. ಸಾಮಾನ್ಯವಾಗಿ ಎಲ್ಲ ಫೈಲ್ಸು ಹೇಗ್ ಚೆಕ್ ಮಾಡ್ತಾರೆ? ಈಗ ಉದಾಹರಣೆಗೆ ಅವರು 200 ಬುಕ್ ಕಳ್ಸಿದ್ದಾರೆ ಅಂತ ಇಟ್ಕೊ. ಅದು ಕರೆಕ್ಟ್ ಆಗಿ ಸಪ್ಲೈ ಆಗಿದೆಯಾ ಇಲ್ವಾ ಅಂತ, ಹಾಗೆ ಒಂದ್ ಸ್ಕೂಲ್ಗೆ 20 ಕಂಪ್ಯೂಟರು, ಹಾಗೆ ಸ್ಮಾರ್ಟ್ ಕ್ಲಾಸ್ಗೆ ಬೇಕಾಗಿರೋ ಪ್ರಾಜೆಕ್ಟರು ಎಲ್ಲ ಕಳ್ಸಿದೀವಿ ಅಂತ ಹೇಳಿದ್ದಾರೆ ಅಂತ ಇಟ್ಕೊ. ಅದು ಸರಿ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದ್ರೆ ಯಾರ ಹತ್ರ ಚೆಕ್ ಮಾಡ್ಬೇಕು? ಸಪ್ಲೈಯರ್ಸ್ ಹತ್ರ ತಾನೆ? ಸಪ್ಲೈಯರ್ಸ್ ಹತ್ರ ಚೆಕ್ ಮಾಡಿದ್ರೆ ಏನು ಯೂಸ್ ಇಲ್ಲ ಭಾಗ್ಯ. ಏನು? ಯಾಕೆ ಯೂಸ್ ಇಲ್ಲ? ಅವ್ರ ಹತ್ರ ಯಾವ ಬಿಲ್ ಕಾಪಿ ಇರುತ್ತೋ ನಮ್ಮ ಹತ್ರನೂ ಅದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದ್ 20 ಕಂಪ್ಯೂಟರು ಮತ್ತೆ ಸ್ಮಾರ್ಟ್ ಕ್ಲಾಸಿಗೆ ಬೇಕಾಗಿರೋ ಪ್ರೊಜೆಕ್ಟರ್ಸ್ ಕಳ್ಸಿದೀವಿ ಅಂತ ಹೇಳ್ತಾರೆ ಅಂತಾನೆ ಅನ್ಕೋ, ಅಂಡ್ ಅದ್ರ ಬಿಲ್ ಕೂಡ ಕಳಿಸ್ತಾರೆ. ನಾವ್ ಅದಕ್ಕೆ ಆ ಬಿಲ್ ಮೆನ್ಷನ್ ಮಾಡಿರೋ ದುಡ್ಡೇ ಪೇ ಮಾಡ್ತೀವಿ ತಾನೆ. ಆದ್ರೆ ಸಪ್ಲೈಯರ್ ಅದ ಯಾವ್ದನ್ನು ಕಳಿಸ್ದೆ ಸುಮ್ನೆ ಬಿಲ್ ಜನರೇಟ್ ಮಾಡಿ ಕಳ್ಸಿದ್ರೆ? ಭಾಗ್ಯ, ಯಾರಾದ್ರೂ ಆತರ ಮಾಡಿದಾರಾ? ಇಲ್ಲ ಇಲ್ಲ ಶ್ರೇಷ್ಠ, ಹಾಗೆ ಸುಮ್ನೆ ಕುತೂಹಲ ಕೇಳಿದೆ ಅಷ್ಟೇ. ಅವ್ರ ಅಷ್ಟೇ ಕಳ್ಸಿದಾರ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ನಾವ್ ಡೆಲಿವರಿ ನೋಟ ಚೆಕ್ ಮಾಡ್ಬೇಕು. ಅಂದ್ರೆ ನಾವ್ ಇಲ್ಲಿ ಬಿಲ್ ನೋಟ ಕೂತ್ಕೊಂಡ್ರೆ ಆಗಲ್ಲ ಭಾಗ್ಯ. ಅನುದಾನ ತಗೊಂಡಿರೋ ಸ್ಕೂಲ್ಗಳಲ್ಲಿ ಹೋಗಿ ಚೆಕ್ ಮಾಡ್ಬೇಕು. ಎಲ್ಲಾನು ನಮಗ್ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿದ್ರೆ ಆಯ್ತಲ್ಲ. ಈಗ ಈ ಲೆಕ್ಕ. ಥ್ಯಾಂಕ್ಸ್ ಶ್ರೇಷ್ಠ, ನಿನ್ನಿಂದ ತುಂಬಾನೇ ಹೆಲ್ಪ್ ಆಯ್ತು. ಸದ್ಯಕ್ಕೆ ಈ ಟ್ರಸ್ಟ್ ಇಂದ ಹೈಯೆಸ್ಟ್ ಪೇ ಆಗಿರೋದೇ ಕಂಪ್ಯೂಟರ್ ಮತ್ತೆ ಸ್ಮಾರ್ಟ್ ಕ್ಲಾಸ್ ಐಟಮ್ಸ್ಗೆ. ಅವ್ರ ಹತ್ರನೇ ಹೋಗಿ ನಾವು ವಿಚಾರಿಸಿದ್ರೆ ನಾವಿಲ್ಲಿ ಎಷ್ಟು ಲೆಕ್ಕ ಬರ್ದಿದೀವಿ, ಅವ್ರಲ್ಲಿ ಎಷ್ಟು ಐಟಮ್ ಸಿಕ್ಕಿದೆ ಅನ್ನೋದು ನಮಗ್ ಗೊತ್ತಾಗತ್ತೆ. ಭಾಗ್ಯ, ನಮಗ್ ಬೇಕು ಅಂದ್ರೆ ನಾವಲ್ಲಿ ಕೊಟ್ಟಿರೋ ಸ್ಕೂಲ್ಗೆ ಹೋಗಿ ಚೆಕ್ ಮಾಡ್ಬೇಕಾಗತ್ತೆ. ನಾವ್ ಆತರ ಹೋಗಿ ಚೆಕ್ ಮಾಡ್ಬೋದಾ ಭಾಗ್ಯ? ಬೇಡ ಬೇಡ, ಬಿಲ್ಗಳೆಲ್ಲ ಸರಿಯಾಗಿದ್ಯಾ ಅಂತ ತಿಳ್ಕೊಬೇಕಿತ್ತಷ್ಟೇ. ಹೀಗೆ ಸುಮ್ನೆ ಗೊತ್ತಿರ್ಲಿ ಅಂತ ಕೇಳಿದೆ. ಸರಿ ಭಾಗ್ಯ. ಶ್ರೇಷ್ಠ ಇಷ್ಟೆಲ್ಲ ವಿಷಯಗಳನ್ನ ಡೀಟೇಲ್ ಆಗಿ ಹೇಳ್ತಿದ್ದಾಳೆ ಅಂದ್ರೆ ಅವಳಿಲ್ಲಿ ಮೋಸ ಮಾಡಕ್ಕಂತೂ ಬಂದಿಲ್ಲ. ಹಾಗೆ ಅವಳಿಗೆ ಇಲ್ಲಿ ನಡೀತಾ ಇರೋ ವಿಷಯದ ಬಗ್ಗೆ ಯಾವ ಜ್ಞಾನನೂ ಇಲ್ಲ. ಈ ಭಾಗ್ಯ ಯಾಕೆ ಬಿಲ್ಗಳನ್ನೆಲ್ಲ ಚೆಕ್ ಮಾಡ್ತಿದ್ದಾಳೆ? ಇವಳಿಗೆ ಯಾಕೆ ಬೇಡ್ದಿರೋ ಉಸಾಬ್ರಿ? ಯಾವ್ದಿಬ್ರು ಬೇರೆ ಹೋಗಿ ಹೋಗಿ ಅವಳನ್ನ ಕರ್ಕೊಂಡ್ ಬಂದಿದ್ದಾನೆ ಆಫೀಸ್ಗೆ. ಇವಳು ಇನ್ವೆಸ್ಟಿಗೇಷನ್ ಮಾಡ್ತಿರೋ ರೀತಿ ನೋಡಿದ್ರೆ ನನ್ ಬುಡಕ್ಕೆ ಬರುತ್ತೆ. ಹಾಗಾದ್ರೆ ಈ ಫೋರ್ಜರಿಗಳ ಹಿಂದಿನ ಸೀಕ್ರೆಟ್ ಬಗ್ಗೆ ಯಾರಿಗೆ ಗೊತ್ತಿದೆ? ಇದರಲ್ಲಿ ಕನ್ನಿಕನ್ ಇನ್ವಾಲ್ವ್ಮೆಂಟ್ ಇದೆಯಾ? ಬಿಲ್ಗಳೆಲ್ಲ ಚೆಕ್ ಮಾಡಿದ್ರೆ ಒಂದು ಗೊತ್ತಾಗ್ತಿಲ್ವಲ್ಲ. ಅಲ್ಲ, ಭಾಗ್ಯ ಬಿಲ್ಗಳೆಲ್ಲ ನೋಡಿ ಕಂಡಿಡ್ದು ಬಿಟ್ರೆ ಏನ್ ಮಾಡ್ಲಿ?
ಕಂಡು ಹಿಡಿತೀನಿ, ಖಂಡಿತ ಕಂಡು ಹಿಡ್ದೇ ಹಿಡಿತೀನಿ. ಅಲ್ಲ, ನಾನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಸಿಕ್ಕಾಕೊಂಡ್ರೆ ಸಪ್ಲೈಯರ್ ಸಿಕ್ಕಾಕೊಳ್ತಾರೆ. ಸಪ್ಲೈಯರ್ಸ್ ಅಷ್ಟೇ ಸಿಕ್ಕಾಕೊಳಲ್ಲ, ಇದ್ರ ಹಿಂದೆ ಯಾರ್ಯಾರಿದಾರೋ ಎಲ್ಲರೂ ಸಿಕ್ಕಾಕೋತಾರೆ. ಸಪ್ಲೈಯರ್ಸ್ನ ಹಿಡಿದ್ರೆ ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬಾಯ್ ಬಿಟ್ಟೇ ಬಿಡ್ತಾರೆ. ನನ್ನ ಹಿಡಿಯೋದು ಅಷ್ಟು ಸುಲಭ ಅಲ್ಲ ಭಾಗ್ಯ. ಮನಸ್ಸು ಮಾಡಿದ್ರೆ ಈ ಭಾಗ್ಯನ್ ಕೈಯಲ್ಲಿ ಆಗದಿರೋದು ಯಾವುದು ಇಲ್ವೇ ಇಲ್ಲ.